ಕೋರ್ಟ್ಗೆ ರನ್ಯಾರಾವ್ ಅವರನ್ನ ಹಾಜರುಪಡಿಸಲಾಗಿದೆ. ಆರ್ಥಿಕ ಅಪರಾಧ ಕೋರ್ಟ್ಗೆ ಸದ್ಯಕ್ಕೆ ರನ್ಯಾರನ್ನ ಹಾಜರುಪಡಿಸಲಾಗಿದೆ. ಮಾನಸಿಕವಾಗಿ ಹಿಂಸೆ ಆಗಿದೆ ಅಂತ ಹೇಳಿದ್ದಾರಂತೆ ರನ್ಯಾರಾವ್. ಅಳು ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಆರೋಪಿ ರನ್ಯಾರಾವ್. ನನಗೆ ಸಾಕಷ್ಟು ಮಾನಸಿಕ ಹಿಂಸೆ ಆಗಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪಿ ರನ್ಯಾರಾವ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆರ್ಥಿಕ ಅಪರಾಧ ಕೋರ್ಟ್ಗೆ ಸದ್ಯಕ್ಕೆ ರನ್ಯಾರಾವ್ ಅವರನ್ನ ಹಾಜರುಪಡಿಸಲಾಗಿದೆ. ಅಲ್ಲೂ ಕೂಡ ನಿರಂತರವಾಗಿ ಕಣ್ಣೀರ ಧಾರೆ. ಡಿಆರ್ಐ ಹಾಗೆ ಸಿಬಿಐ ತನಿಖೆ ಸಂದರ್ಭದಲ್ಲೂ ಕೂಡ ರನ್ಯಾ ಹೆಚ್ಚಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ. ಕೇವಲ ನನ್ನನ್ನ ಈ ಪ್ರಕರಣದಲ್ಲಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ, ಸಿಕ್ಕಿಸಲಾಗ್ತಾ ಇದೆ, ಈ ರೀತಿಯಾದ ಉತ್ತರವನ್ನ ಕೊಡ್ತಾ ಇದ್ದಾರಷ್ಟೇ. ಅದನ್ನು ಹೊರತುಪಡಿಸಿದ್ರೆ ತನಿಖಾಧಿಕಾರಿಗಳ ಮುಂದೆ ಕೂಡ ಕಣ್ಣೀರು, ಇದೀಗ ಕೋರ್ಟ್ನ ಮುಂದೆ ಕೂಡ ಕಣ್ಣೀರು. ಸದ್ಯಕ್ಕೆ ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ರನ್ಯಾರಾವ್ ಅವರನ್ನ ಹಾಜರುಪಡಿಸಲಾಗಿದೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿಆರ್ಐ ಅಧಿಕಾರಿಗಳಿಂದಲೇ ಮಾನಸಿಕ ಹಿಂಸೆ ಆಗ್ತಿದೆ ಅಂತ ಹೇಳಿ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ರನ್ಯಾರಾವ್ ಕೋರ್ಟ್ ಮುಂದೆ ಅಳಲನ್ನ ತೋಡ್ಕೊಳ್ತಿದ್ದಾರೆ. ನ್ಯಾಯಾಧೀಶರು ಕೂಡ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರನ್ನು ತನಿಖೆನೇ ಮಾಡಬೇಡಿ ಅಂತ ಹೇಳೇನು ತೀರ್ಪು ಹೊರ ಬೀಳೋದಿಲ್ಲ. ಅದರಲ್ಲೂ ಆರ್ಥಿಕ ಅಪರಾಧಗಳು ಅಂದಾಗ ಒಂದಷ್ಟು ಥರೋ ಇನ್ವೆಸ್ಟಿಗೇಷನ್, ಇಂಟರೋಗೇಷನ್ ಇನ್ಫ್ಯಾಕ್ಟ್ ಆಗಲೇಬೇಕು. ಪ್ರಶ್ನೆ ಕೇಳೋದು ಕೂಡ ಮಾನಸಿಕವಾಗಿ ಹಿಂಸೆ ಆಗುತ್ತೆ ಅನ್ನೋದಾದ್ರೆ ತನಿಖೆ ಮುಂದುವರಿಯೋದು ಹೇಗೆ? ಈಗ ರನ್ಯಾರಾವ್ ಬಳಿಯಲ್ಲಿ ಕೆಜಿಗಟ್ಟಲೆ ಬಂಗಾರ ಸಿಕ್ಕಿದೆ. ಹೀಗಾಗಿ ಪ್ರಶ್ನೆ ಕೇಳಬೇಕಾಗಿರೋದು ಆಕೆಯನ್ನೇ, ಅಥವಾ ಆಕೆ ಬೇರೆ ಯಾರ್ದಾದ್ರೂ ಹೆಸರನ್ನ ಹೇಳಿದ್ರೆ, ನೋಡಿ ಇಂಥವ್ರು ನನಗೆ ಗೋಲ್ಡ್ ಕೊಟ್ರು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಬೇರೆಯವರ ಹೆಸರನ್ನ ಆಕೆಯೇ ಸೂಚಿಸಿದ ನಂತರದಲ್ಲಿ ಈ ಪ್ರಕರಣದಲ್ಲಿ ಇನ್ನೊಬ್ಬರ ವಿಚಾರಣೆ ಪ್ರಾರಂಭ ಮಾಡಬಹುದು. ಆದರೆ ಸದ್ಯಕ್ಕೆ ಪ್ರಕರಣದ ಮುಖ್ಯ ಆರೋಪಿಯಾಗಿ ತಗಲಾಕೊಂಡಿರೋದೇ ರನ್ಯಾರಾವ್ ಆಗಿರೋದ್ರಿಂದ ಆಕೆಯನ್ನ ಪ್ರಶ್ನೆ ಮಾಡಲೇಬೇಕಾದ ಅನಿವಾರ್ಯತೆ ತನಿಖೆ ಮುಂದುವರಿಬೇಕು ಅಂದ್ರೆ. ಆದ್ರೆ ಹೀಗೆ ಪ್ರಶ್ನೆ ಮಾಡ್ತಿರುವ ಡಿಆರ್ಐ ಅಧಿಕಾರಿಗಳು ಮಾನಸಿಕವಾಗಿ ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ ರನ್ಯಾರಾವ್ ಕೋರ್ಟ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಹೊಡೆದಿಲ್ಲ, ಬಡದಿಲ್ಲ, ಆದ್ರೆ ಕೆಟ್ಟದಾಗಿ ಬೈದಿದ್ದಾರೆ. ಇದರಿಂದ ಸಾಕಷ್ಟು ಮಾನಸಿಕವಾಗಿ ನನಗೆ ಹಿಂಸೆ ಆಗ್ತಾ ಇದೆ, ಸಾಕಷ್ಟು ನೊಂದು ಹೋಗಿದ್ದೇನೆ ಅಂತ ಹೇಳಿ ಜಡ್ಜ್ ಎದುರು ಅಳಲನ್ನ ತೋಡ್ಕೊಂಡಿದ್ದಾರೆ ರನ್ಯಾರಾವ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಅರೆಸ್ಟ್ ಆದ ನಂತರದಲ್ಲಿ ರನ್ಯಾರಾವ್ನ ಫೋಟೋವನ್ನ ಗಮನಿಸಿದಾಗ ಕಣ್ಣಿನ ಕೆಳಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದ ಹಾಗೆ ಮಾರ್ಕ್ಗಳಿದೆ. ಇದನ್ನು ನೋಡಿ ಎಲ್ಲರೂ ಇಲ್ ಟ್ರೀಟ್ಮೆಂಟ್ ಆಗ್ತಾ ಇರಬಹುದಾ, ಸರಿಯಾಗಿ ಪೊಲೀಸರು ಬೆಣ್ಣೆತ್ತಿರಬಹುದಾ ತನಿಖಾಧಿಕಾರಿಗಳು ಅನ್ನೋ ರೀತಿಯ ಚರ್ಚೆ ಇತ್ತು. ಈಗ ಅವರೇ ಒಪ್ಕೊಂಡಿದ್ದಾರೆ, ಹೊಡೆದಿಲ್ಲ, ಬಡದಿಲ್ಲ, ಆದ್ರೆ ಕೆಟ್ಟದಾಗಿ ನನಗೆ ಬೈತಾ ಇದ್ದಾರೆ, ಹೀಗಾಗಿ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಜಡ್ಜ್ ಮುಂದೆ ಅಳಲನ್ನ ತೋಡ್ಕೊಳ್ತಿದ್ದಾರಂತೆ ರನ್ಯಾರಾವ್. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎಂಥದೇ ಪ್ರಕರಣದ ಆರೋಪಿಯಾದ್ರೂ ಕೂಡ ಅವರನ್ನ ಹೀಗೆ ನಡೆಸ್ಕೊಳ್ಬೇಕು ಅನ್ನೋದಕ್ಕೆ ಒಂದಷ್ಟು ವಿಧಿವಿಧಾನಗಳಿದೆ. ಅದನ್ನ ಮೀರಿ ತನಿಖಾಧಿಕಾರಿಗಳು ವರ್ತನೆ ಮಾಡಿದ್ರು ಕೂಡ ತನಿಖಾಧಿಕಾರಿಗಳೇ ಆರೋಪಿಗಳ ಸ್ಥಾನದಲ್ಲಿ ನಿಲ್ತಾರೆ. ಬಟ್ ಪ್ರಶ್ನೆ ಮಾಡೋದನ್ನೇ ಈಕೆ ಹಿಂಸೆ ಅಂತಂದ್ರೆ ಅದನ್ನು ಕೂಡ ಕೂಲಂಕುಷವಾಗಿ ನ್ಯಾಯಾಧೀಶರು ಪರಿಶೀಲನೆಗೆ ಒಳಪಡಿಸ್ತಾರೆ. ಕೆಟ್ಟದಾಗಿ ಬೈದಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರಂತೆ ರನ್ಯಾರಾವ್. ನಿಮ್ಮ ವಕೀಲರ ಬಳಿ ನೀವು ಯಾಕೆ ಹೇಳ್ಕೊಂಡಿಲ್ಲ ಇದನ್ನೆಲ್ಲ, ಅವ್ರು ಯಾಕೆ ಅರ್ಜಿ ಹಾಕಿಲ್ಲ ಮರು ಪ್ರಶ್ನೆ ಕೇಳ್ತಿದ್ದಾರೆ ನ್ಯಾಯಾಧೀಶರು. ಸಹಜ, ಡೈರೆಕ್ಟ್ ಆಗಿ ನನ್ನ ಮುಂದೆನೆ ಯಾಕಮ್ಮ ಹೇಳ್ತಿದೀಯಾ? ವಕೀಲರಿದ್ದಾರೆ, ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಿನಗೆ ಮುಕ್ತವಾಗಿ ಅವಕಾಶ ಕೂಡ ಕೊಟ್ಟಿರ್ತಾರೆ. ವಕೀಲರಿಗೆ ಇಂಥ ವಿಚಾರಗಳನ್ನು ಗಮನಕ್ಕೆ ತಂದಾಗ ಅವರು ಇಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ ಅಂತ ಹೇಳಿ ಅರ್ಜಿಯನ್ನ ಹಾಕ್ಲಿಕ್ಕೂ ಕೂಡ ಪ್ರಾವಿಷನ್ ಇದೆ. ವಕೀಲರು ಯಾಕೆ ಅರ್ಜಿ ಹಾಕಿಲ್ಲ? ನೀವು ವಕೀಲರ ಜೊತೆಯಲ್ಲಿ ಇದನ್ನ ಮಾತನಾಡಿದ್ದೀರಾ? ಕೆಟ್ಟದಾಗ ಬೈತಿದ್ದಾರೆ ನನಗೆ ಡಿಆರ್ಐ ಅಧಿಕಾರಿಗಳು ಅಂತ ಹೇಳಿ ಹೇಳ್ದಲ್ಲೇ ಡೈರೆಕ್ಟ್ ಆಗಿ ಜಡ್ಜ್ ಮುಂದೆ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಜಡ್ಜ್ ರನ್ಯಾರಾವ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ನನ್ಗೆ ಹೊಡೆದಿಲ್ಲ, ಬೈದಿಲ್ಲ, ಆದ್ರೆ ಕೆಟ್ಟದಾಗ ಬೈತಾ ಇದ್ದಾರೆ, ಇದರಿಂದ ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅಂತ ಹೇಳಿ ರನ್ಯಾರಾವ್ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾರೆ. ಇಲ್ಲಿ ಕಣ್ಣೀರು ಹಾಕಿ ಪ್ರಯೋಜನ ಇಲ್ಲ, ಅರ್ಜಿ ಹಾಕಕ್ ಹೇಳಿ ವಕೀಲರಿಗೆ. ನಿಮಗೆ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಪೊಲೀಸರು, ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಆಕ್ಷೇಪ ಇದ್ರೆ ನಿಮ್ ವಕೀಲರ ಜೊತೆ ಮಾತನಾಡಿ,
ವಕೀಲರ ಕೈಲಿ ಒಂದು ಅರ್ಜಿ ಹಾಕಿಸಿ ಅಂತ ಹೇಳಿ ರಣ್ಯಾರಾವ್ಗೆ ಮರುಪ್ರಶ್ನೆ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಈಗ ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ರಣ್ಯಾರಾವ್ ಅವರನ್ನ ಹಾಜರುಪಡಿಸಲಾಗಿದೆ. ಸದ್ಯಕ್ಕೆ ಜಡ್ಜ್ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ. ಡಿಆರ್ಐ ಅಧಿಕಾರಿಗಳು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ, ಕೆಟ್ಟದಾಗಿ ಬೈತಾ ಇದ್ದಾರೆ ಅಂತ ಹೇಳಿ ರಣ್ಯಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಇಡೀ ಪ್ರಕರಣ ನಾವು ಗಮನಿಸ್ತಾ ಹೋದ್ರೆ ದುಬೈನಿಂದ ಬರೋ ಸಂದರ್ಭದಲ್ಲಿ ಕೆಜಿಗಟ್ಟಲೆ ಬಂಗಾರದೊಂದಿಗೆ ರಣ್ಯಾರಾವ್ ತಗಲು ಹಾಕೊಂಡ್ರು. ಅಲ್ಲೇನೆ ಪ್ರಾಥಮಿಕ ಹಂತವಾಗಿ ಡಿಆರ್ಐ ಅಧಿಕಾರಿಗಳು ಪ್ರಶ್ನೆ ಕೇಳುವಾಗ ಸರಿಯಾಗಿ ಉತ್ತರ ಕೊಡಲಿಲ್ಲ. ಅದರ ಮೂಲ ದಾಖಲೆ ಹೆಂಗ್ ಬಂತು, ಎಲ್ಲಿಗೆ ತಗೊಂಡು ಹೋಗ್ತಿದ್ರಿ, ಈ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಅಂತಲೇ ಈಕೆಯನ್ನ ಅರೆಸ್ಟ್ ಮಾಡಿರೋದು. ಇನ್ನು ತನಿಖಾಧಿಕಾರಿಗಳ ಪರವಾಗಿಯೂ ಕೂಡ ವಕೀಲರು ತಮ್ಮ ವರ್ಷನ್ ಅನ್ನು ಹೇಳ್ತಾರೆ. ಈಗ ರಣ್ಯಾರಾವ್ ಬಂದ್ಬಿಟ್ಟು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತಂದ್ರೆ ಅಲ್ಲಿಗೆ ಮುಗ್ದೋಗಲ್ಲ ಅಲ್ಲ. ತನಿಖಾಧಿಕಾರಿಗಳ ಪರವಾಗಿಯೂ ಕೂಡ ವಕೀಲರು ಮಾಹಿತಿಯನ್ನ ನೀಡ್ತಿದ್ದಾರೆ. ನೋಡಿ, ಡಿಆರ್ಐ ಅಧಿಕಾರಿಗಳ ತನಿಖೆ ಏನಿದೆ ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಆಕೆಯಿಂದ ಬರ್ತಾ ಇಲ್ಲ. ಏನೇ ಪ್ರಶ್ನೆ ಕೇಳಿದ್ರೂ ಕೂಡ ಉತ್ತರ ಕೊಡ್ತಾ ಇಲ್ಲ. ತನಿಖೆಯ ಪ್ರತಿ ವಿಚಾರವನ್ನ ಕೂಡ ನಾವು ರೆಕಾರ್ಡ್ ಮಾಡಿದ್ದೇವೆ. ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಕೊಡಲ್ಲ. ನಾವು ತನಿಖೆಯ ಪ್ರತಿ ವಿಚಾರವನ್ನು ರೆಕಾರ್ಡ್ ಮಾಡಿರೋದ್ರಿಂದ ನಾವು ಅದೇನ್ ಕೆಡದಾಗ ಬೈದಿದ್ದೀವಿ ಅನ್ನೋದನ್ನ ನೀವು ಪರಿಶೀಲನೆ ಮಾಡಬಹುದು ಅಂತ ಹೇಳಿ ತನಿಖಾಧಿಕಾರಿಗಳು ನ್ಯಾಯಾಧೀಶರಿಗೆ ಮಾಹಿತಿ ನೀಡಿದ್ದಾರೆ. ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತು ತಗಲಾಕೊಂಡ ಮೇಲೆ ತಪ್ಪು ಮಾಡಿರೋದು ಹೌದೋ ಅಲ್ವೋ ಅನ್ನೋದು ಸಾಬೀತಾಗಬೇಕು ಅಂದ್ರೆ ಅದಕ್ಕೆ ತಕ್ಕನಾದ ಉತ್ತರ ಆಕೆಯಿಂದ ಬರಬೇಕು. ತಪ್ಪು ಮಾಡಿಲ್ಲ, ಬಂಗಾರವನ್ನ ಸ್ಮಗಲ್ ಮಾಡ್ತಿರ್ಲಿಲ್ಲ ಅನ್ನೋದೇ ನಿಜ ಆದ್ರೆ ರಣ್ಯಾರಾವ್ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಅಟ್ಲೀಸ್ಟ್ ಓರಲಿ ಬಾಯಿ ಮಾತಿನಲ್ಲಾದ್ರೂ ವ್ಯಕ್ತಪಡಿಸಬೇಕು. ಕೇಳೋ ಪ್ರತಿ ಪ್ರಶ್ನೆಗೂ ಕೂಡ ಕಣ್ಣೀರೇ ಉತ್ತರ, ಯಾವ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಹಿಂಗಿದ್ದಾಗ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತಂದ್ರೆ ನಾವು ಇನ್ನೇನು ಮಾಡೋದು? ನಾವು ಪ್ರತಿ ವಿಚಾರಣೆಯನ್ನ ಕೂಡ ಆನ್ ರೆಕಾರ್ಡ್ನಲ್ಲಿಯೇ ನಡೆಸಿದ್ದೇವೆ. ಹೀಗಾಗಿ ರಣ್ಯಾರಾವ್ ನಾವು ಕೆಟ್ಟದಾಗಿ ಬೈತಿದ್ದೇವೆ ಇತ್ಯಾದಿ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಬೇಕಾದ್ರೆ ನೀವು ತಪಾಸಣೆಯನ್ನ ಮಾಡಬಹುದು. ಯಾವುದೇ ರೀತಿಯ ಕೆಟ್ಟ ಬೈಗುಳವನ್ನ ನಾವು ಆಕೆ ವಿರುದ್ಧ ಪ್ರಯೋಗ ಮಾಡಿಲ್ಲ. ಬದಲಾಗಿ ನಾವು ಕೇಳೋ ಪ್ರಶ್ನೆಗೇನೆ ಆಕೆ ಉತ್ತರ ಕೊಡ್ತಿಲ್ಲ ಅಂತ ಹೇಳಿ ನ್ಯಾಯಾಧೀಶರ ಎದುರು ಉತ್ತರ ನೀಡಿದ್ದಾರೆ ತನಿಖಾಧಿಕಾರಿಗಳು. ಆರೋಪಿ ರಣ್ಯಾರಾವ್ ಅವರನ್ನ ಕಸ್ಟಡಿಗೆ ಹೇಳಿಲ್ಲ ಡಿಆರ್ಐ. ನ್ಯಾಯಾಂಗ ಬಂಧನಕ್ಕೆ ನೀಡೋಕೆ ರಿಮಾಂಡ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅಲ್ಲಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಕಡೆಗೆ ರಣ್ಯಾರಾವ್ ಅವರನ್ನ ಕರೆತಂದ ವಾಹನ ಟರ್ನ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ರಣ್ಯಾರಾವ್ ಅವರನ್ನ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ. ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಆಕೆಯಿಂದ ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಟೆಸ್ಟ್ ಅಂಡ್ ಟ್ರೈ ಮಾಡಿರ್ತಾರೆ ಆಕೆಯಿಂದ ಮಾಹಿತಿಯನ್ನು ಹೊರತೆಗೆಯಕ್ಕೆ. ಈಕೆಯಿಂದ ಮಾಹಿತಿಗಳು ಬರೋಲ್ಲ ಅಂತ ಗೊತ್ತಾದಾಗ ತಮ್ಮದೇ ಆದ ಮಾರ್ಗವನ್ನು ಕಂಡಿಡ್ಕೊಳ್ತಾರೆ ತನಿಖಾಧಿಕಾರಿಗಳು ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋ ಸಲುವಾಗಿ. ಹೀಗಾಗಿ ಇನ್ನು ಕಸ್ಟಡಿಯಲ್ಲಿ ಇಟ್ಕೊಂಡು ಪ್ರಯೋಜನ ಇಲ್ಲ, ಈಕೆ ಮಾತನಾಡೋಲ್ಲ ಅನ್ನೋದು ಖಾತ್ರಿ ಆದ ನಂತರದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿಕ್ಕೆ ತನಿಖಾಧಿಕಾರಿಗಳು ನಿರ್ಧಾರ ಮಾಡಿದಂತಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಬಹುತೇಕ ರಣ್ಯಾರಾವ್ ಶಿಫ್ಟ್ ಆಗೋ ಸಾಧ್ಯತೆ ಅಲ್ಲಿಗೆ ನಿಚ್ಚಳವಾಗ್ತಾ ಇದೆ. ಆರೋಪಿಯನ್ನ ಕಸ್ಟಡಿಗೆ ಕೇಳಿಲ್ಲ ತನಿಖಾಧಿಕಾರಿಗಳು. ಸಾಮಾನ್ಯವಾಗಿ ಹೆಚ್ಚಿನ ವಿಚಾರಣೆ ನಡೆಸೋದು ಬಾಕಿ ಇದ್ದ ಸಂದರ್ಭದಲ್ಲಿ ತಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳೋ ಸಾಧ್ಯತೆ ಇರುತ್ತೆ ತನಿಖಾಧಿಕಾರಿಗಳು. ಆದ್ರೆ ಸದ್ಯಕ್ಕೆ ತನಿಖಾಧಿಕಾರಿಗಳು ಕಸ್ಟಡಿಗೆ ಕೇಳಿಲ್ಲ. ನ್ಯಾಯಾಂಗ ಬಂಧನವನ್ನ ವಿಧಿಸುವ ಸಾಧ್ಯತೆ. ಹೀಗಾಗಿ ರಣ್ಯಾರಾವ್ರನ್ನ ಜೈಲಿಗೆ ಶಿಫ್ಟ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ನೀಡಲಿಕ್ಕೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹ ಇತ್ತೀಚೆಗೆ ಸೆಲೆಬ್ರಿಟಿಗಳ ಅಡ್ಡ ಥರ ಆಗಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆ ಮಕ್ಕಳು, ರಾಜಕಾರಣಿಗಳು, ಸಿನಿಮಾ ಕ್ಷೇತ್ರದ ಕೆಲ ಘಟಾನುಘಟಿ ನಟ ನಟಿಯರು ಇವರೆಲ್ಲರ ಫೈಟಿಂಗ್ ಸೆಂಟರ್ ರೀತಿಯಲ್ಲಿ ಆಗಿ ಹೋಗಿದೆ ಪರಪ್ಪನ ಅಗ್ರಹಾರ ಕಾರಾಗೃಹ. ಇದೀಗ ಹೊಸ ಸೇರ್ಪಡೆ ರಣ್ಯಾರಾವ್ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ನೀಡೋಕೆ ರಿಮಾಂಡ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಹೆಚ್ಚಿನ ವಿಚಾರಣೆ ನಡೆಸುವ ಅವಶ್ಯಕತೆ ಇನ್ನಿಲ್ಲ ಅನ್ನೋದು ಖಾತ್ರಿಯಾದ ನಂತರದಲ್ಲಿ ತನಿಖಾಧಿಕಾರಿಗಳು ಅನುಸರಿಸುವ ಕ್ರಮ ಇದು.
ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಬಿಡಿ ಅಂತ ಹೇಳಿ ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದು. ಈಗ ಮತ್ತಷ್ಟು ದಿನಗಳ